ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಸ್ನೇಹಿತರೆ, ಮರಕುಂಬಿ ಗ್ರಾಮದಲ್ಲಿ ನಡೆದಂಥ ದಲಿತರ ದೌರ್ಜನ್ಯದ ಕೇಸ್ನಲ್ಲಿ ಬರೋಬ್ಬರಿ 98 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿ ಇಡೀ ದೇಶದ ಗಮನವನ್ನು ಸೆಳೆದಿದ್ದು ಕೊಪ್ಪಳ ಕೋರ್ಟ್. ಈ ತೀರ್ಪು ಮಾಸು ಮುನ್ನವೇ ವೀಕ್ಷಕರೇ ಇದೀಗ ಮತ್ತೊಂದು ತೀರ್ಪನ್ನು ತುಮಕೂರು ಕೋರ್ಟ್ ನೀಡಿದೆ. ಸ್ನೇಹಿತರೆ, ಇದು ಕೂಡ ದಲಿತ ಮಹಿಳೆಯ ಮೇಲೆ ಸವರ್ಣೀಯರು ತೋರಿದಂಥ ದೌರ್ಜನ್ಯ ದರ್ಪದ ಕೇಸ್ ಆಗಿದೆ. ಬರೋಬ್ಬರಿ 21 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿದೆ. ದಲಿತ ಮಹಿಳೆಯ ಬರ್ಬರ ಹತ್ಯೆ ಕೇಸ್ನಲ್ಲಿ 21 ಆರೋಪಿಗಳು ಅಪರಾಧಿಗಳು ಅಂತ ಹೇಳಿ ತುಮಕೂರಿನ ಜಿಲ್ಲಾ 3ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಬುಧವಾರ ಮಹತ್ವದ ತೀರ್ಪನ್ನು ಕೊಟ್ಟಿರೋದು. ಸ್ನೇಹಿತರೆ, ಏನಿದು ಕೇಸ್, ಏನಿದು ದಲಿತ ಮಹಿಳೆಯ ಮೇಲೆ ಆದಂಥ ದೌರ್ಜನ್ಯ ಏನು, ಅನ್ಯಾಯವೇನು ಅನ್ನೋದನ್ನು ಕೂಡ ನೋಡೋಣ. ವೀಕ್ಷಕರೇ, ಮರಕುಂಬಿ ಕೇಸ್ನಲ್ಲೂ ಕೂಡ ತೀರ್ಪು ಹೊರಗೆ ಬರ್ತಾ ಇದ್ದಂತೆ ಒಬ್ಬ ಆರೋಪಿಯಾಗಿದ್ದಂಥ ರಾಮಪ್ಪ ಎಂಬ ವ್ಯಕ್ತಿ ಹೃದಯಾಘಾತವಾಗಿ ಸಾವನ್ನಪ್ಪಿಟ್ಟಿದ್ರು. ತತ್ಕ್ಷಣ ತೀರ್ಪು ಹೊರಗೆ ಬರ್ತಿದ್ದಂಗೆ ಕುಸಿದು ಹೋಗಿಬಿಟ್ಟಿದ್ರು. ಇದೀಗ ತುಮಕೂರಿನಲ್ಲೂ ಒಟ್ಟು 27 ಜನ ಆರೋಪಿಗಳಿದ್ದರು. ಅದರಲ್ಲಿ 6 ಮಂದಿ ಈಗಾಗಲೇ ಉಸಿರು ಚೆಲ್ಲಿಬಿಟ್ಟಿದ್ದಾರೆ. ಉಳಿದ 21 ಮಂದಿಗೂ ಜೀವಾವಧಿ ಶಿಕ್ಷೆ ಪ್ರಕಟಗೊಂಡ ಬೆನ್ನಲ್ಲೇ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗ್ಬಿಟ್ಟಿದ್ದಾರೆ. ಸ್ನೇಹಿತರೆ, ನಾನು ಆರಂಭದಿಂದಲೂ ಹೇಳ್ತಾನೆ ಬರ್ತಾ ಇದ್ದೀನಿ, ಜಾತಿ ಸಂಘರ್ಷ, ಈ ಅಸ್ಪೃಶ್ಯತೆ ಆಚರಣೆಯಿಂದ ಇಡೀ ಪ್ರಜ್ಞಾವಂತ ಸಮಾಜ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಇಂದಿನ 21ನೇ ಶತಮಾನದಲ್ಲೂ ಕೂಡ ದಲಿತರು ತಾವು ಬದುಕಲಿಕ್ಕೆ ತಮಗೂ ಕೂಡ ಸಮಾನತೆ ಬೇಕು ಅಂತ, ಬದುಕುವ ಹಕ್ಕು ಬೇಕು ಅಂತ ಹೋರಾಡ್ತಿದ್ದಾರೆ. ಇದು ಇಂದಿನ ಸಮಾಜಕ್ಕೆ ಮಾರಕ ಅಂತ ನಾವೆಲ್ಲರೂ ಕೂಡ ಭಾವಿಸಬೇಕು. ದಲಿತರು ತಮ್ಮನ್ನು ಕೀಳು ದೃಷ್ಟಿಯಿಂದ ಕಾಣುವಂತಹ ಇಂತಹ ಅನಿಷ್ಟ ಪದ್ಧತಿಯ ವಿರುದ್ಧ ಪ್ರತಿನಿತ್ಯ ಹೋರಾಡ್ತಿದ್ದಾರೆ. ದಲಿತರು ನ್ಯಾಯಯುತವಾಗಿ ಏನನ್ನಾದರೂ ಕೇಳಿಬಿಟ್ರೆ ಆ ಊರಿನಲ್ಲಿರ್ತಕ್ಕಂಥ ಕೆಲವು ಪಟ್ಟಭದ್ರ ಜಾತಿಗ್ರಸ್ತರು ಈ ಸವರ್ಣೀಯರಿಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಅವ್ರಿಗೆ ಆಗೋದೇ ಇಲ್ಲ. ಹಾಗಾಗಿ ಈ ಅಮಾನುಷವಾಗಿ ವರ್ತನೆ ಮಾಡೋದು, ದಲಿತರ ಮೇಲೆ ಅಟ್ಟಹಾಸವನ್ನು ತೋರೋದು ಅದೇ ರೀತಿಯಾದಂಥ ಘಟನೆ ಇದು. ಸ್ನೇಹಿತರೆ, ಏನಾಯಿತು ಅನ್ನೋದು ಕೂಡ ನಾನು ವಿವರವಾಗಿ ಹೇಳಿಬಿಡ್ತೀನಿ. ಈ ದಲಿತರ ಮೇಲಿನ ಶೋಷಣೆ, ದೌರ್ಜನ್ಯ, ಅವರ ಮೇಲಿನ ಅಟ್ಟಹಾಸ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋ ವಿಷಯವೇ ಇಂದಿನ ಸಮಾಜಕ್ಕೆ ಮಾರಕ ಅಂತ ಹೇಳಿದೆ. ವೀಕ್ಷಕರು, ಇದೊಂದು 2010ರಲ್ಲಿ ನಡೆದಂಥ ಘಟನೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಗೋಪಾಲಪುರ ಗ್ರಾಮದಲ್ಲಿ 2010ರಲ್ಲಿ ನಡೆದಂಥ ಘಟನೆ ಇದು. ದಲಿತ ಸಮುದಾಯದ ಹೊನ್ನಮ್ಮ ಅನ್ನೋ ಮಹಿಳೆಯನ್ನು ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಸುದೀರ್ಘ 1.5 ದಶಕಗಳ ಕಾಲ, ಅಂದರೆ 14 ವರ್ಷಗಳ ಕಾಲ ಇದೇ ಕೇಸ್ನ ತನಿಖೆ ಮಾಡಿ ವಿಚಾರಣೆ ಕೂಡ ನಡೆದು ಇದೀಗ ಅಪರಾಧ ಸಾಬೀತಾದ ಹಿನ್ನೆಲೆಯಲ್ಲಿ ಈ ತೀರ್ಪು ಹೊರಬಿದ್ದಿರೋದು. ಈ ಕುರಿತಾಗಿ ವಿಶೇಷ ಸರ್ಕಾರಿ ಅಭಿಯೋಜಕರಾದಂಥ BS ಜ್ಯೋತಿ ಒಂದು ರಿಪೋರ್ಟ್ ಕೂಡ ಮಾಡಿದ್ದಾರೆ. ಅದ್ರ ಕುರಿತಾಗಿ ನಾನು ಕೂಡ ವಿವರವನ್ನು ಹೇಳಿಬಿಡ್ತೀನಿ. ಯಾರು ಈ ಗೋಪಾಲಪುರದ ಹೊನ್ನಮ್ಮ, ಅಮಾಯಕ ಮಹಿಳೆ, ದಲಿತ ಮಹಿಳೆ ಯಾರು? ಡಾಬಾವನ್ನು ನಡೆಸ್ಕೊಂಡಿದ್ರು ಊರಿನಲ್ಲಿ, ಗೋಪಾಲಪುರದಲ್ಲಿ ಡಾಬಾ ಹೊನ್ನಮ್ಮ ಎಂದೇ ಪ್ರಖ್ಯಾತಿಯನ್ನು ಪಡೆದಿದ್ದರು. ಆ ಗ್ರಾಮದ ಮಟ್ಟಿಗೆ ನಾನು ಹೇಳ್ತಾ ಇರೋದು. ಅವ್ರಿಗೊಂದು ಕನಸಿತ್ತು, ಊರಲ್ಲೊಂದು ಪುಟ್ಟ ದೇವಸ್ಥಾನವನ್ನು ಮಾಡಬೇಕು, ಪ್ರತಿನಿತ್ಯ ತನ್ನ ಕಷ್ಟಗಳನ್ನು ಹೇಳ್ಕೊಂಡು ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಗೋಪಾಲಪುರದ ಹೊನ್ನಮ್ಮ ಅದೇ ಗ್ರಾಮದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಮರದ ತುಂಡುಗಳನ್ನು ಸಂಗ್ರಹಿಸಿ ಮನೆಯ ಹತ್ತಿರ ಇಟ್ಟಿರ್ತಾರೆ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಈ ಬಲಿತವರು ಜೊತೆಗೆ ಸವರ್ಣೀಯರು ಜೊತೆಗೆ ಉಳ್ಳವರು, ಈ ಹೆಣ್ಣು ಮಹಿಳೆ ಸಂಗ್ರಹಿಸಿಟ್ಟಿರ್ತಕ್ಕಂಥ ಕಟ್ಟಿಗೆ ತುಂಡುಗಳನ್ನು ಕದ್ದು ಬಿಟ್ಟರೆ ಏನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತೇಳಿ ಅವುಗಳನ್ನೆಲ್ಲವನ್ನು ಕೂಡ ಕಳ್ಳತನ ಮಾಡ್ತಾರೆ. ಈ ಸಂಬಂಧವಾಗಿ ಹೊನ್ನಮ್ಮ ದನಿ ಎತ್ತಿದ್ದೇ ಆಕೆಯ ಉಸಿರು ಚೆಲ್ಲಿಕ್ಕೂ ಕೂಡ ಕಾರಣವಾಗಿಬಿಡುತ್ತೆ. ಈ ಸಂಬಂಧ ಹೊನ್ನಮ್ಮ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡ್ತಾರೆ. ಯಾವಾಗ ಈ ಹೊನ್ನಮ್ಮ ದೂರನ್ನು, ಕಂಪ್ಲೇಂಟನ್ನು ರೇಸ್ ಮಾಡ್ತಾರೋ ಇದರಿಂದಾಗಿ ಗ್ರಾಮದ ಜನರು ಜೊತೆಗೆ ಈ ಕೆಲವೊಬ್ಬ ಸವರ್ಣೀಯರು ಜೊತೆಗೆ ಮೇಲ್ಜಾತಿಯವರು ಅಂತ ಹೇಳ್ತೀವಲ್ಲ, ಈ ದಲಿತ ಮಹಿಳೆಯ ವಿರುದ್ಧ ಕಿಡಿಕಾರಲಿಕ್ಕೆ ಶುರು ಮಾಡ್ತಾರೆ. ದ್ವೇಷ ಉಂಟಾಗುತ್ತೆ. ಸದಾ ಒಂದಿಲ್ಲೊಂದು ರೀತಿಯಲ್ಲಿ ಕಿರಿಕ್ ಮಾಡಿಕೊಂಡು ಆ ಮಹಿಳೆಯ ವಿರುದ್ಧವಾಗಿ ಹೋಗೋದು, ಜಗಳ ಮಾಡೋದು, ಗಲಾಟೆಯನ್ನು ಮಾಡೋದು, ದೊಂಬಿ ಎಬ್ಬಿಸೋದು, ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸೋದು ಪ್ರತಿನಿತ್ಯ ಮುಂದುವರಿತಾ ಇರುತ್ತೆ. ಕೊನೆಗೆ ಹೊನ್ನಮ್ಮ ಇದನ್ನು ಸಹಿಸಿಕೊಳ್ಳಾಗದೆ ತಿರುಗಿ ಬೀಳ್ತಾಳೆ. ಆಗ ನಡೆದಿದ್ದೇ ಒಂದು ಈ ಬರ್ಬರವಾದಂಥ ಕೊಲೆ ಪ್ರಯತ್ನ. ಹೊನ್ನಮ್ಮ ಅವ್ರನ್ನ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಲಾಗುತ್ತೆ. 2010ರಲ್ಲಿ ನಡೆದಂಥ ಈ ಕೃತ್ಯದ ಸಂಬಂಧವಾಗಿ ಭಾರತೀಯ ದಂಡ ಸಂಹಿತೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆಯಡಿ ಒಂದು ಕೇಸ್ ಕೂಡ ದಾಖಲು ಮಾಡಲಾಗುತ್ತೆ. ಅದಾದ ನಂತರ ಅವತ್ತಿನ DYSP P. ಶಿವರುದ್ರ ಸ್ವಾಮಿ ಅವರು ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ.
ಕೋರ್ಟ್ಗೆ ಚಾರ್ಜ್ ಶೀಟನ್ನು ಕೂಡ ಸಬ್ಮಿಟ್ ಮಾಡ್ತಾರೆ. ಇದೀಗ ಆರೋಪ ಕೂಡ ಸಾಬೀತಾಗಿದೆ. ನಂತರ ಇದೇ ಈ ಕೇಸ್ನ ವಿಚಾರಣೆ ನಡೆಸಿದಂಥ ತುಮಕೂರಿನ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಿರೆಡ್ಡಿ ಅವರು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಜೊತೆಗೆ ದಂಡವನ್ನು ಕೂಡ ಹಾಕಿದ್ದಾರೆ. ಸದ್ಯ 27 ಜನ ಆರೋಪಿಗಳ ಪೈಕಿ 6 ಜನ ಮೃತಪಟ್ಟಿದ್ದಾರೆ. 21 ಆರೋಪಿಗಳಿಗೆ ಶಿಕ್ಷೆ ಆಗಿರೋದು. ಅದರಲ್ಲಿ 21 ಜನರಲ್ಲಿ 2 ಮಹಿಳೆಯರು, 19 ಜನ ಪುರುಷ ಆರೋಪಿಗಳು. ಸ್ನೇಹಿತರೆ, ಪ್ರಕರಣದ ಇತರ 6 ಆರೋಪಿಗಳು ಮೃತಪಟ್ಟರು ಅಂತ ಹೇಳಿದ್ನಲ್ಲ, ಅದರಲ್ಲಿ ಹನುಮಂತಯ್ಯ ಅಂತ ಒಬ್ಬರು ಪರಿಶಿಷ್ಟ ಜಾತಿ, ವೆಂಕಟೇಶ್, ರಾಮಯ್ಯ, ದಾಸಪ್ಪ, ಬುಳ್ಳೆ ಹನುಮಂತಯ್ಯ ಈಗಾಗಲೇ ಅವರು ಮೃತಪಟ್ಟುಬಿಟ್ಟಿದ್ದಾರೆ. ಉಳುಕಿದವರಿಗೆ 14 ವರ್ಷಗಳ ಬಳಿಕ ಒಂದೇ ಗ್ರಾಮದ ಬರೋಬ್ಬರಿ 21 ಆರೋಪಿಗಳಿಗೆ ಈ ತೀರ್ಪನ್ನು ಹೊರಡಿಸಿರೋದು. ಜೊತೆಗೆ ತಲಾ ಒಬ್ಬೊಬ್ಬ ಆರೋಪಿಗೆ 13,500 ರೂಪಾಯಿ ದಂಡವನ್ನು ವಿಧಿಸಿರೋದು. ಸ್ನೇಹಿತರೆ, ಈ ಕೇಸ್ ನಿಮಗೆಲ್ಲರಿಗೂ ಕೂಡ ಒಂದು ರೋಲ್ ಮಾಡೆಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಪ್ರತಿನಿತ್ಯ ಇತ್ತೀಚೆಗೆ ಅದು ಸೌಂಡ್ ಮಾಡ್ತಾ ಇರೋದು. ನಾವು ಮರಕುಂಬಿಯ ಕೇಸನ್ನು ಕೂಡ ಗಮನಿಸುವುದಾದರೆ, ಅದಾದ ನಂತರ ಮತ್ತೆ ಇದೇ ಸವರ್ಣೀಯರು ಮತ್ತು ದಲಿತರು ಇದೇ ಕಟಿಂಗ್ ಶಾಪ್ಗೆ ಅವರಿಗೆ ಪ್ರವೇಶವಿಲ್ಲ, ಇನ್ನೊಂದು ಕಟಿಂಗ್ ಶಾಪನ್ನು ನೀವು ಮಾಡ್ಕೊಳ್ಳಿ ಅಂತ ಆ ಸಂಬಂಧವಾಗಿ ನಡೆದಿದ್ದ ಗಲಾಟೆ, ದೇವರನ್ನೇ ಹೊರಗೆ ತಂದಿದ್ದು, ಅಸ್ಪೃಶ್ಯರನ್ನು ದೇವಸ್ಥಾನದ ಒಳಗೆ ಬಿಟ್ಕೊಳ್ದೇ ಇರೋದು, ಜೊತೆಗೆ ಇದೀಗ ಈ ಘಟನೆಯು ಕೂಡ ಹಳೆ ಘಟನೆಗಳು ಈಗ ಬೆಳಕಿಗೆ ಬರ್ತಾ ಇರೋದು. ಇಡೀ ದೇಶದಾದ್ಯಂತ ಭಾರಿ ಸುದ್ದಿಯಾಗಿದ್ದಂಥ ಕೊಪ್ಪಳ ಜಿಲ್ಲೆಯ ಮರಕುಂಬಿ ಗ್ರಾಮದಲ್ಲೂ ಕೂಡ ಅಷ್ಟೇ ದಲಿತ ಓಣಿಗೆ ಬೆಂಕಿ ಹಚ್ಚಿಬಿಡ್ತಾರೆ. ಬರೋಬ್ಬರಿ 98 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಇದೇ ಧಾರವಾಡ ಹೈಕೋರ್ಟ್ ಪೀಠ ಶಿಕ್ಷೆಯನ್ನು ವಿಧಿಸುತ್ತೆ. ಈಗಾಗಲೇ ಅದರಲ್ಲಿ 97 ಜನಕ್ಕೆ ಬೇಲ್ ಸಿಕ್ಕಿದೆ ಸ್ನೇಹಿತರೆ. ಆದರೆ ಇವೆಲ್ಲವನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಯಾಕೆ ಈ ಸವರ್ಣೀಯರಿಗೆ, ಈ ಜಾತಿಗ್ರಸ್ತರಿಗೆ, ಈ ಪಟ್ಟಭದ್ರ ಬಲಿತವರಿಗೆ ಯಾಕೆ ಈ ದಲಿತರ ಮೇಲೆ ಇಷ್ಟೊಂದು ಕೋಪ? ಅಥವಾ ಅವರು ವಾಯ್ಸ್ ಮಾಡಿದ್ರೆ ಯಾರೂ ಕೇಳೋರಿಲ್ಲ ಅಂತನೋ, ಅಥವಾ ಅವ್ರಿಗೆ ಇದೇ ರೀತಿಯಾಗಿ ಶೋಷಣೆಗಳನ್ನು ಮಾಡ್ತಾ ಬರ್ತಾನೋ, ಅಥವಾ ಈ ಕ್ರೌರ್ಯದಿಂದ ನಲಿಗೆ ಹೋಗಿಬಿಟ್ಟಿದ್ದಾರಂತ ಅನೇಕ ಕಡೆ ಈ ದಲಿತ ಯುವಕರನ್ನ ಕಂಬ ಕಟ್ಟಿ ತೊಳಸೋವಂಥ ಘಟನೆಗಳು ಕೂಡ ಇಂದಿಗೂ ಕೂಡ ಆಗ್ತಾ ಇದ್ದಾವೆ. ಆದರೆ ನಾವು 21ನೇ ಶತಮಾನದಲ್ಲಿದ್ದೀವಿ, ಪ್ರಜ್ಞಾವಂತರಿದ್ದೀವಿ, ಜೊತೆಗೆ ಒಂದಿಷ್ಟು ಬುದ್ಧಿವಂತರಿದ್ದೀವಿ. ಯಾಕೆ ಇಂಥ ಕೇಸ್ಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಯಾವಾಗೇ ಆಗಲಿ ಈ ಥರದ ಐತಿಹಾಸಿಕ ತೀರ್ಪುಗಳನ್ನು ಬಂದಾಗ ಅವನ್ನೆಲ್ಲವನ್ನು ಕೂಡ ನಾವು ವೆಲ್ಕಮ್ ಮಾಡಬೇಕಾಗತ್ತೆ. ದಲಿತರ ಮೇಲಿನ ಅಸ್ಪೃಶ್ಯತೆ, ಜಾತಿ ನಿಂದನೆ, ಈ ಹಲ್ಲೆ ಮಾಡುವ ಅಮಾನವೀಯ ಮನಸ್ಸುಳ್ಳುವವರಿಗೆ ಈ ತೀರ್ಪು ಎಚ್ಚರಿಕೆ ಗಂಟೆ ಆಗುತ್ತೆ. ಈ ರಾಜಕಾರಣದ ಮುಖಾಂತರ, ಉಳ್ಳವರ ಮುಖಾಂತರ, ಈ ಮೇಲ್ಜಾತಿಯವರ ಪರವಾಗಿ ಕೆಲಸ ಮಾಡೋರ ವಿರುದ್ಧವಾಗಿ ಕೋರ್ಟ್ ಕೂಡ ನಾನು ಆ ರೀತಿಯಾಗಿಲ್ಲ, ನಾನು ನ್ಯಾಯದ ಪರವಾಗಿದ್ದೀನಿ ಅಂತ ಈ ರೀತಿಯಾದಂಥ ತೀರ್ಪುಗಳನ್ನು ಕೊಡುತ್ತಲ್ಲ, ಆಗ ಸಮಾಜಕ್ಕೊಂದು ಒಳ್ಳೆಯ ಪಾಠವಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಇಲ್ಲೂ ಕೂಡ ಅಷ್ಟೇ, ಈ ದಲಿತ ಮಹಿಳೆಗೆ ಸಿಕ್ಕಂಥ ನ್ಯಾಯ ಅಂತ ನಾವೆಲ್ಲರೂ ಕೂಡ ಭಾವಿಸೋಣ. ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.